ಹೆಸರು ಸಂಜೀವಿನಿ ರಂಗಸ್ವಾಮಿ ಅಂತ. ರಿಯಲ್ ಹೀರೋ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಯಮಕಿಂಕರರ ಜೊತೆ ಬಾರ್ಗೇನ್ ಮಾಡಿಬಿಟ್ಟು ಅದೆಷ್ಟೋ ಜೀವಗಳನ್ನ ಉಳಿಸಿರುವಂತ ಒಬ್ಬ ಸಾಧಕ ಇವತ್ತು ನಮ್ಮೊಂದಿಗೆ. ಪುನೀತ್ ರಾಜ್ಕುಮಾರ್ ಸರ್ನ ನಾವು ಭೇಟಿಯಾಗಿದ್ದು ಯುವರತ್ನ ಚಿತ್ರದ ಸಂದರ್ಭದಲ್ಲಿ ಸರ್. ಅವಾಗ ಅವರು ನಮ್ಮನ್ನು ಕರೆಸಿದ್ರು, ಭಾಳ ಚೆನ್ನಾಗಿ ಮಾತಾಡಿದ್ರು. ನಿಮ್ಗೆ ಏನು ಸಹಾಯ ಬೇಕು ನಾವು ಮಾಡ್ತೀವಿ. ಯಶ್ ಅವರು ನಮಗೆ ಹೇಳಿದರು, ಸರ್ ನಿಮ್ಮ ಬಾ, ನಿನ್ಗೇನು ಬೇಕು ಮಗ ನಾನು ಮಾಡಿಕೊಡ್ತೀನಿ. ನಮಸ್ಕಾರ. ರಂಗಸ್ವಾಮಿ ಚಿತ್ರದುರ್ಗದ ಸಂಜೀವಿನಿ ಮಾಡಿದವ ಕೆಲಸ ಕೇಳಿದೆ. ಎಲ್ಲ ಆಕ್ಸಿಡೆಂಟ್ ಆಗುತ್ತೆ, ಜನಗಳಿಗೆ ಅವೇರ್ನೆಸ್ ಮೂಡಿ ಎಚ್ಚರಿಕೆ ಮೂಡಿಸಿ ಅಪಘಾತಗಳನ್ನ ತಪ್ಪಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಖುಷಿಯಾಗಿದೆ, ಅಭಿನಂದನೆ ಸಲ್ಲಿಸ್ತೀನಿ ನಿಮಗೆ. ಒಳ್ಳೆಯದಾಗಲಿ. ಈ ಥರ ಒಳ್ಳೆ ಕೆಲಸ ಮಾಡಿದ್ರೆ ಯಾವುದೇ ಸಮಾಜಕ್ಕೆ ಒಳ್ಳೆ ಗೌರವ ಸಿಗುತ್ತೆ, ಸ್ಥಾನಮಾನ ಸಿಗುತ್ತೆ. ದೇವರು ಆಶೀರ್ವದಿಸ್ತಾನೆ. ಆಲ್ ದ ಬೆಸ್ಟ್. ಒಳ್ಳೆ ಕೆಲಸ ಮಾಡಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಸಂದರ್ಶನಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೊಬ್ರು ರಿಯಲ್ ಹೀರೋ ಇದ್ದಾರೆ. ಅವ್ರ ಹೆಸರು ಸಂಜೀವಿನಿ ರಂಗಸ್ವಾಮಿ ಅಂತ. ರಿಯಲ್ ಹೀರೋ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಯಮಕಿಂಕರರ ಜೊತೆ ಬಾರ್ಗೇನ್ ಮಾಡಿಬಿಟ್ಟು ಅದೆಷ್ಟೋ ಜೀವಗಳನ್ನ ಉಳಿಸಿರುವಂತ ಒಬ್ಬ ಸಾಧಕ ಇವತ್ತು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ರಂಗಸ್ವಾಮಿ ಅವರೇ. ನಮಸ್ಕಾರ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ ರಂಗಸ್ವಾಮಿ ಅವರೇ. ಸರ್, ನನ್ನ ಹೆಸರು ರಂಗಸ್ವಾಮಿ ಅಂತ. ನಾನು ಮೂಲತಃ ಚಿತ್ರದುರ್ಗ ಜಿಲ್ಲೆಯವನು. ಅಲ್ಲಿ ಒಂದು ಹಳ್ಳಿ ಇಂಗಳದಾಳಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ಮತ್ತು ನಾನು ಪದವಿನ ಮತ್ತು PUನ ಚಿತ್ರದುರ್ಗದಲ್ಲೇ ಮಾಡಿದ್ದು. ನಾನು ಸುಮಾರು ವರ್ಷಗಳಿಂದ ಈ ರಸ್ತೆ ಅಪಘಾತಗಳಲ್ಲಿ ಅಪಘಾತಕ್ಕೀಡಾದವ್ರನ್ನ ರಕ್ಷಣೆಗೆ ನಿಲ್ಲುವಂಥ ಕೆಲಸಗಳನ್ನ ಮಾಡ್ತಾನೆ ಇದ್ದೀನಿ. ಎಲ್ಲೇ ಅಪಘಾತಗಳಾದಾಗ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಅಟೆಂಡ್ ಮಾಡಿ ಆಸ್ಪತ್ರೆಗೆ ಸೇರಿಸೋವಂಥ ಕೆಲಸನ ನಾನು ಮಾಡ್ತಾಯಿದ್ದೀನಿ. ನನ್ನೊಟ್ಟಿಗೆ ಒಂದು ಟೀಮ್ನ ಕಟ್ಟಿದ್ದೀನಿ ಸರ್. ಈ ದೃಷ್ಟಿಯಲ್ಲಿ ಸೂಪರ್. ಇದು ನಿಮ್ದು ವೃತ್ತಿನ ಇಲ್ಲ ಪ್ರವೃತ್ತಿನ? ಸರ್, ಇದು ನಮಗೆ ವೃತ್ತಿ ಅಲ್ಲ ಸರ್, ಪ್ರವೃತ್ತಿ ಅಂತಲೇ ಹೇಳ್ಬೋದು. ಇದು ಹಿಂಗೆ ನೋಡ್ತಾ ನಮ್ಮದು ಹಳ್ಳಿ ಹೈವೇ ಪಕ್ಕದಲ್ಲಿರೋದ್ರಿಂದ ಅಪಘಾತಗಳನ್ನ ಕೇಳಿ ದಿನ ಬೆಳಕಾದ್ರೂ ಬರೀ ರಸ್ತೆ ಅಪಘಾತಗಳು ನಡೀತಿದ್ದಂಥವನ್ನ ಕೇಳಿ ಅದರಿಂದ ಇನ್ಸ್ಪೈರ್ ಆಗಿ ಒಂದು ಏನು ಈ ಥರ ಅಪಘಾತಕ್ಕೆ ಒಳಗಾದವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂತು ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ರೋಡ್ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿದೆ, ಯಾರಿಗೋ ಒಬ್ಬರು ರಕ್ತ ಸುರಿತಾ ಇದೆ ಅಂತ ಹೇಳಿದ್ರೆ ಒಂದ್ ಸಾರಿ ನಾವು ಯೋಚನೆ ಮಾಡ್ತೀವಿ, ಅವ್ರನ್ನ ನಮ್ ಕಾರಲ್ಲಿ ಕೂರಿಸ್ಕೊಂಡ್ರೆ ಎಲ್ಲಿ ನಮ್ ಕಾರ್ ರಕ್ತ ಆಗ್ಬಿಡತ್ತೋ ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾರೆ. ಇಲ್ಲ ನಾಳೆ ದಿವಸ ನಾವು ಆಸ್ಪತ್ರೆ ಕರ್ಕೊಂಡು ಹೋದ್ರು ಅಲ್ಲಿ ಡಾಕ್ಟರ್ಗಳು ಮತ್ತೆ ಪೊಲೀಸ್ ಕೇಸ್ ಅಂತ ಹೇಳ್ತಾರೆ, ಇಲ್ಲ ನಾವು ಅಲ್ಲೇ ಇರ್ಬೇಕಾಗತ್ತೆ, ತುಂಬಾ ತಲೆನೋವುಗಳು, ಈ ತರ ಯಾರು ಹೋಗೋದು ಇಲ್ಲ. ಹೌದು, ಇವಾಗ ನಮ್ಮ ಬೆಂಗಳೂರು ನಗರದಲ್ಲಿ ನೋಡಿದ್ರೆ ಯಾರು ಹೋಗೋದಿಲ್ಲ. ಹೌದು ಸರ್. ಇಂಥವ್ರಿಗೆ ನಾವೇನು ಹೇಳ್ಬೇಕಂದ್ರೆ, ಅಟ್ಲೀಸ್ಟ್ ಅವರು ಏನಕ್ಕೆ ನಾನು ಹೋಗ್ತಿರೋ ಕಾರಾಗಿ ಕರ್ಕೊಂಡು ಹೋದ್ರೆ ಬ್ಲಡ್ ಆಗುತ್ತೆ, ಆಮೇಲೆ ನಾನು ಅವ್ನು ಮುಟ್ಟೋದ್ರಿಂದ ನಾನು ಬ್ಲಡ್ ಹಾಕ್ತೀನಿ, ಆಮೇಲೆ ಇನ್ನೊಂದು ಅವರಿಗೆ ಒಂದು ಏನೋ ಕೆಲಸದ ಒತ್ತಡ, ನನಗೆ ಯಾಕೆ ಬೇಕು, ಯಾರಾದರೂ ನೋಡ್ಕೊಂತಾರೆ ಅನ್ನೋ ದೃಷ್ಟಿಯಿಂದ ಜನಗಳು ಕೆಲವೊಬ್ಬರು ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಇನ್ನು ಕೆಲವರು ಒಳ್ಳೆ ಮನಸ್ಸಿರೋರು ಏನಾದರೂ ಆಗಲಿ ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗೋಣ, ಇಲ್ಲ ಅವನಿಗೆ ಸಾಧ್ಯ ಆದಷ್ಟು ಹೆಲ್ಪ್ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ಮಾಡೋರು ಇದ್ದಾರೆ ಸರ್. ಅಂಥವ್ರಿಗೆ ನಾವು ಈ ಮುಖಾಂತರ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಆಮೇಲೆ ಇನ್ನೊಂದು, ನಾವು ಏನು ನೆಗ್ಲಿಜೆನ್ಸಿ ಮಾಡ್ತೀವೋ ಅದೇ ಥರ ನಮ್ಮ ಮನೆಯಲ್ಲಿ ಯಾರಾದರೂ ಫ್ಯಾಮಿಲಿಯರಿಗಾದಾಗ ಬೇರೆ ಯಾರೋ ಅವ್ರನ್ನ ರಕ್ಷಣೆ ನಿಲ್ದಿಲ್ದಾಗ ಎಷ್ಟೋ ಜನ ಅಪಘಾತಕ್ಕೀಡಾದಾಗ ಅವ್ರಿಗೆ ಯಾರು ನೆರವಿಗೆ ಬರದಿಲ್ದಾಗಲೇ ಭಯ ಪಟ್ಕೊಂಡು ಡೆತ್ ಆಗೋಂಥ ಕೇಸ್ಗಳು ಜಾಸ್ತಿ ಸರ್. ಹೋಗಿ ಅವರಿಗೆ ನಾವು ನೆರವಿಗೆ ನಿಂತಾಗ, ನನಗೇನೂ ಆಗಿಲ್ಲ, ನನಗೆ ಬಂದರು ಸಪೋರ್ಟಿಗೆ ಜನಗಳು ಬಂದರು ಅಂದಾಗ ಅವನು ಅಪಘಾತಕ್ಕೀಡಾದಂಥ ವ್ಯಕ್ತಿಗೆ ನಾವು ಧೈರ್ಯ ತುಂಬ್ದಂಗೆ ಆಗುತ್ತೆ ಸರ್. ಜ್ವಲಂತ ಉದಾಹರಣೆ ಅವತ್ತು ನೆಲಮಂಗಲದಲ್ಲಿ ಏನಾಯ್ತು, ಹರೀಶ್ ಅವರು. ಹೌದು ಸರ್, ಹೌದು. ಅದನ್ನ ಇನ್ಸಿಡೆಂಟ್ ನೀವು ನೋಡ್ಬೋದು. ಹರೀಶ್ ಅವ್ರದ್ದು ಆಕ್ಸಿಡೆಂಟ್ ಆದಾಗ 2 ಬಾಡಿ ಪೀಸ್ ಆಗಿತ್ತು, ಬಟ್ ವಿಡಿಯೋ ಮಾಡ್ತಿದ್ರ ಹೊರತಾಗಿ ಒಬ್ರು ಕೂಡ ಅವ್ರ ಹತ್ರ ಹೋಗ್ಲಿಲ್ಲ. ಆಮೇಲೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಹರೀಶ್ ಸಾಂತ್ವನ ಯೋಜನೆ ಜಾರಿಗೆ ಬಂತು. ಅಂದರೆ ಪ್ರಾಥಮಿಕವಾಗಿ ಒಂದು 25,000 ಖರ್ಚು ಏನೇ ಬರಲಿ ಅಪಘಾತಕ್ಕೀಡಾದವ್ರಿಗೆ ಸಹಾಯ ಮಾಡ್ತೀನಿ ಅಂತ ಅವಾಗಲೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಘೋಷಣೆ ಮಾಡಿದ್ರು ಕೂಡ. ಆದರೂ ಎಷ್ಟರ ಮಟ್ಟಿಗೆ ಇನ್ನೂ ಅದು ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ಸರ್. ಆವಾಗ ಆ ನಿಟ್ಟಿನಲ್ಲಿ ಅದು ಸಕ್ಸಸ್ ಆಗಿದ್ದು ಉಂಟು. ಬಟ್ ಈಗ
ಈಗ ಕೂಡ ಅದೇ ಥರ ಅವಶ್ಯಕತೆ ಇದೆ ಸರ್. ಒಂದು ಒಳ್ಳೆ ಯೋಜನೆ ತಂದು ಅದನ್ನು ಹರಿಸಂತ್ವನ ಯೋಜನೆನೇ ಮುಂದುವರಿಸ್ತಾರೋ ಇಲ್ಲ ಅದೇ ಹೆಸರಲ್ಲಿ ಏನಾದರೂ ಬೇರೆ ಇದು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಈ ಅಪಘಾತಕ್ಕೀಡಾದಾಗ ಅವರಿಗೆ ಒಂದು ಪ್ರಾಥಮಿಕ ಚಿಕಿತ್ಸೆಗಾಗಿ 25,000 ಏನು ಘೋಷಣೆ ಮಾಡಿದ್ರು ಮತ್ತೆ ಅದನ್ನು ಜಾರಿಗೆ ತರೋದ್ರ ಮುಖಾಂತರ ಮತ್ತೆ ಜನಗಳಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ಬೋದು. ಆಮೇಲೆ ಅಪಘಾತಗಳಾದಾಗ ನಾವು ಯಾರನ್ನೇ ಆಗಲಿ ಹೋಗಿ ಜೀವ ಉಳಿಸೋಂಥ ಕೆಲಸ ಮಾಡಿದಾಗ ಯಾವುದೇ ಕಾನೂನು ದೃಷ್ಟಿಯಲ್ಲಿ ಅದು ತಪ್ಪಲ್ಲ. ಆಮೇಲೆ ನಾವು ಕೂಡ ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಿರೋದ್ರಿಂದ ಯಾವುದೇ ಆ ಥರ ಜೀವ ಉಳಿಸುವಂಥ ಕೆಲಸಗಳಿಗೆ ಸರ್ಕಾರನೇ ಪ್ರೋತ್ಸಾಹ ಮಾಡಿ 5,000 ರೂಪಾಯಿ ಬಹುಮಾನ ಅಂತ ಕೊಡೋ ಅಂಥದ್ದನ್ನ ಜಾರಿಗೆ ತಂದಿತ್ತು. ಬಟ್ ಆ ಥರ ಎಲ್ಲ ಇರಬೇಕಾದ್ರೆ ನಾವು ಅವ್ರಿಗೆ ಯಾರೋ ಬಹುಮಾನ ಕೊಡ್ತಾರೋ ಅದರಿಂದ ಏನೋ ಯೂಸ್ ಆಗುತ್ತೆ ಅನ್ನೋದಕ್ಕೆ ಸಹಾಯ ಮಾಡಬಾರ್ದು. ಒಂದು ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡಿದಾಗ ಯಾರೋ ಒಬ್ಬರು ಜೀವನ ನಾವು ಉಳಿಸಿದಂಥ ಪುಣ್ಯ ನಮಗೆ ಬರುತ್ತೆ ಸರ್. ಆದ್ದರಿಂದ ಈ ನಿಟ್ಟಿನಲ್ಲಿ ಯಾರು ಕೂಡ ಅಷ್ಟೇ ಅಪಘಾತನೇ ಆಗಲಿ ಯಾರಾದರೂ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರಲಿ ಭಯ ಪಡೆದಿಲ್ಲದಂಗೆ ಅವ್ರನ್ನ ಹೋಗಿ ಆಸ್ಪತ್ರೆಗೆ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಸಿಗೋದ್ರ ಮುಖಾಂತರ ಜೀವ ಉಳಿಸ್ಬೋದು ಒಂದು. ಆಮೇಲೆ ರಸ್ತೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟೋ ಜನ ಈ ಏನು ನಾವು ಸಹಾಯಕ್ಕೆ ಬರದಲ್ಲೇ ಆ ಭಯ ಪಟ್ಕೊಂಡು ಡೆತ್ ಆಗಿರೋಂಥ ಉದಾಹರಣೆಗಳು ಇದಾವೆ. ತುಂಬಾ ಉದಾಹರಣೆಗಳು ನಮ್ಮ ಕಣ್ಣದ ಕಡೆ ಸಿಗುತ್ತೆ ಅಲ್ವಾ? ಸೊ ಹಾಗೆ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ ಇದನ್ನು? ನಿಮ್ಗೆ ಯಾಕೆ ಯೋಚನೆ ಬಂತಿದ್ದು ಸರ್? ಅದೇ ಯಾಕೆ ಯೋಚನೆ ಬಂತು ಅಂದರೆ ನಾನು ಓಡಾಡ್ತಿದ್ದು ಕಾಲೇಜ್ಗೆ ಮತ್ತು ಮನೆಗೆ ಹೈವೇನೇ ಬಳಸ್ತಾ ಇರ್ಬೇಕಾಯ್ತು. ಯಾಕಂದರೆ NH4 ನಮ್ಮೂರು ಸಮೀಪ ಹೋಗಿರೋದ್ರಿಂದ ನಾವು ಪ್ರತಿದಿನ NH4 ರಸ್ತೆಯಲ್ಲೇ ಓಡಾಡಬೇಕಾಯ್ತು. ಅದು NH4 ಆಗಿರೋದ್ರಿಂದ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಅಲ್ಲಿ ವಾಹನ ವೆಹಿಕಲ್ಗಳು ಹೆಚ್ಚು ಓಡಾಟ ಮಾಡ್ತಿರ್ತವೆ ಮತ್ತು ಅಪಘಾತಗಳು ಕೂಡ ಜಾಸ್ತಿ ನಡೀತಾ ಇರ್ತವೆ. ಅಂಥವನ್ನೆಲ್ಲ ನೋಡ್ತಾ ಇದ್ದೆ. ಸೊ ನೋಡ್ಬೇಕಾದ್ರೆ ಅಪಘಾತಗಳು ಆದಾಗ ವೆಹಿಕಲ್ಗಳಿಗೆ ಸಿಕ್ಕಂಡು ಒದ್ದಾಡ್ತಿರೋರು, ಜನ ಎಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರೋರು, ಮತ್ತೆ ಅವನ್ನ ಮತ್ತೆ ಅಲ್ಲಿಂದ ತೆಗಿಬೇಕಂದ್ರೆ ಪೊಲೀಸರೇ ಬರಬೇಕು ಇಲ್ಲ ಆಂಬುಲೆನ್ಸೇ ಬರಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ, ಟೈಮ್ ವೇಸ್ಟ್ ಆಗೋದ್ರಿಂದ ಜನಗಳು ಪ್ರಾಣಕ್ಕೆ ಹಾನಿ ಆಗೋಂಥ ಸಂಭವ ಇರುತ್ತೆ. ಆ ಟೈಮ್ನಲ್ಲಿ ಹೋಗಿ ನಾವು ಅವ್ರು ಏನೇ ಸಿಗಾಕೊಂಡ್ರು ಇನ್ನು ಬೇರೆ ಜನಗಳನ್ನ ಹೆಲ್ಪ್ ತಗೊಳೋದ್ರ ಮುಖಾಂತರ ಅವ್ರನ್ನ ಹೊರಗೆ ತೆಗೆದು ಸೇವ್ ಮಾಡೋಂಥ ಕೆಲಸಗಳನ್ನ ಮಾಡಬೇಕು ಅನ್ನೋದು ಅವತ್ತಿನಿಂದನೂ ಬಂತು ಸರ್. ಹಂಗಾಗಿ ಅದು ನಮ್ಮ ಕಾಲೇಜ್ ಡೇಸಿಂದ ಹುಟ್ಗಂತು. ನಮ್ಮ ಜೊತೆಗೆ ಈ ಕೆಲಸ ನೋಡಿ ನಮ್ಮ ಲೆಕ್ಚರರ್ ಆಗಿ ಮತ್ತು ನಮ್ಮ ಸಿಸ್ಟರ್ ಆಗಿ ಕೆಲಸ ಮಾಡ್ತಿದ್ದ ಸೌಮ್ಯ ಮಂಜುನಾಥ್ ಮೇಡಮ್ ಅವರು ರಸ್ತೆ ಸುರಕ್ಷತೆ ಬಗ್ಗೆನೇ ಅವರು PhD ಮಾಡಿ ಆ ವಿಷಯನ ನೋಡ್ಬಿಟ್ಟು ಅವರು ಹೇಳಿದ್ರು, ಈ ಥರ ಒಂದು ಬರೀ ಸಿಂಗಲ್ ಆಗಿ ಮಾಡೋದಕ್ಕಿಂತ ಒಂದು ಗುಂಪಾಗಿ ನಾವು ಕೆಲಸ ಮಾಡಿದಾಗ ಇನ್ನೂ ಹೆಚ್ಚಿನ ಜನಗಳನ್ನ ಸೇವ್ ಮಾಡ್ಬೋದು ಅನ್ನೋದನ್ನ ಒಂದು ಟ್ರಸ್ಟ್ ಆಗಿ ಅದನ್ನು ರಿಜಿಸ್ಟರ್ ಮಾಡಿದ್ವಿ ಸರ್. ಸೊ ಆ ಸಮಯದಲ್ಲಿ ನೀವು ಎಲ್ಲ ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಳೇ ಸ್ಟಾರ್ಟ್ ಮಾಡಿದ್ದು ಸರ್. ಇವತ್ತು ಸುಮಾರು ಒಂದು 5,000 ಜನ ಮೆಂಬರ್ಸ್ ಇದ್ರೊಳಗೆ ಕೆಲಸ ಮಾಡ್ತಾರೆ. 5,000 ಜನ ಮೆಂಬರ್ಸ್ ಇದ್ದಾರೆ. ಏನದು ನಿಮ್ಮ ಬರೇ ಚಿತ್ರದುರ್ಗದಲ್ಲೇ ಮಾತ್ರ ಇದ್ದಾರಾ ಇಲ್ಲ ಥ್ರೂ ಔಟ್ ಕರ್ನಾಟಕ ಇದ್ದಾರಾ? ಎಲ್ಲ ಆಲ್ಮೋಸ್ಟ್ ನಾವೆಲ್ಲ ಡಿಸ್ಟಿಕ್ಗಳನ್ನ ಕವರ್ ಮಾಡ್ತಾ ಇದ್ವಿ. ತುಮಕೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಈ ಥರ ಇಲ್ಲೆಲ್ಲ ನಮ್ಮ ಇವರು ಸಂಜೀವಿನಿ ಟೀಮ್ನವರು ಗ್ರೂಪ್ಗಳಿದ್ದಾವೆ. ಅವರು ಆ ಗ್ರೂಪ್ಗಳಲ್ಲಿ ಎಲ್ಲಾದರೂ ಆಕ್ಸಿಡೆಂಟ್ ಆದರೆ ಇಮಿಡಿಯೇಟ್ಲಿ ಮೆಸೇಜ್ ಪಾಸ್ ಮಾಡ್ಕೊಂಡು ಅವ್ರನ್ನ ಆಸ್ಪತ್ರೆಗೆ ಸೇರಿಸೋಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸರ್. ಅಂದರೆ ನಿಮ್ಗೆ ಹೇಗೆ ಸಿಗುತ್ತೆ ನಿಮಗೆ ಮೆಸೇಜ್ಗಳು? ಮೆಸೇಜ್ ಯಾವ ರೀತಿ ಸಿಗುತ್ತಂದರೆ, ನಮ್ಮ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿರ್ತಾನೆ ಅವ್ನು ನಮ್ಮ ಸಂಜೀವಿನಿ ಸದಸ್ಯ ಆಗಿರ್ತಾನೆ. ರೋಡ್ ಸೈಡ್ ಅಂಗಡಿ ಇರುತ್ತೆ, ಅವನು ಕೂಡ ನಮ್ಮ ಸಂಜೀವಿನಿ ಸದಸ್ಯ ಆಗಿರ್ತಾರೆ. ಮತ್ತು ಹಳ್ಳಿಗಳಲ್ಲೂ ಕೂಡ ರಸ್ತೆ ಸಂಪರ್ಕ ಇರುವಂಥ ಹಳ್ಳಿಗಳಲ್ಲಿ ಅಲ್ಲಿ ಕೂಡ ನಮ್ಮ ಸದಸ್ಯರು ಹಳ್ಳಿಗಳಲ್ಲೂ ಕೂಡ ಕೆಲಸ ಇರ್ತಾರೆ ಸರ್. ಅವ್ರಿಗೆ ಯಾವ ರೀತಿ ಅಂದರೆ ಅವ್ರ ಹಳ್ಳಿಗೆ ಏನಾದರೂ ಆಕ್ಸಿಡೆಂಟ್ ಆದಾಗ ಅವ್ರ ಹಳ್ಳಿಯಲ್ಲೇ ಒಂದು ಸಂಜೀವಿನಿ ಅನ್ನೋ ಒಂದು ತಂಡನ ಕಟ್ಕೊಂಬಿಟ್ಟಿರ್ತಾನೆ. ಅವ್ರಿಗೆ ಮೆಸೇಜ್ ಪಾಸ್ ಮಾಡೋದ್ರಿಂದ ಅವರು ಡಿಸ್ಟಿಕ್ಕು ಸಂಜೀವಿನಿ ಗ್ರೂಪ್ಗಳಿಗೆ ಮೆಸೇಜ್ ಪಾಸ್ ಮಾಡ್ತಾರೆ. ಇಂಥತ್ತಾಗ ಆಕ್ಸಿಡೆಂಟ್ ಆಯಿತು, ಅದು ಏನಕ್ಕಾಯಿತು ಹೆಂಗಾಯಿತು ಅನ್ನೋದನ್ನು ಕೂಡ ಮಾಹಿತಿನ ಹಂಚ್ಕೊಂಡು ಅವ್ರನ್ನ ಆಸ್ಪತ್ರೆಗೆ ಸಾಲಿಸೋಂಥ ಕೆಲಸಗಳನ್ನ ಮಾಡ್ತಾರೆ. ನಾವು ಅದಕ್ಕೆ ಓನ್ ವೆಹಿಕಲಿಂದ ಹಿಡಿದು ಯಾವುದೇ ವೆಹಿಕಲ್ ಇರಲಿ ಫಸ್ಟ್ ಅವನ್ನ ಆಸ್ಪತ್ರೆಗೆ ತಗೊಂಡೋಗಿ ಸೇರಿಸೋಂಥ ಕೆಲಸ ಮಾಡ್ತೀವಿ. ಯಾಕಂದರೆ ಆಂಬುಲೆನ್ಸಿಗೆ ನಾವು ಕಾಯ್ತೀವಿ ಅನ್ರಿ ಸರ್, ಎಲ್ಲೋ ಒಂದು 40 ಕಿಲೋಮೀಟ್ರ್ ದೂರದಲ್ಲಾದಾಗ ಆಂಬುಲೆನ್ಸ್ ಬರುವಷ್ಟೊತ್ತಿಗೆ ಅರ್ಧ ಗಂಟೆ ಟೈಮು ವೇಸ್ಟ್ ಆಗಿಬಿಟ್ಟಿರುತ್ತೆ. ಆ ಅರ್ಧ ಗಂಟೆ ಒಳಗೆ ನಾವು ಅವನ್ನ ಎಲ್ಲಿ ಪ್ರಾಥಮಿಕವಾಗಿ ಚಿಕಿತ್ಸೆ ದೊರೆಯುತ್ತೋ ಅಂತ ಆಸ್ಪತ್ರೆಗೆ ಸೇರಿಸಿದಾಗ ಅಟ್ಲೀಸ್ಟ್ ಅವನು ಒಂದು ಎನರ್ಜಿ ಕೊಡೋದ್ರ ಮುಖಾಂತರ ಗುಲಕಾಸಿ ಫಸ್ಟ್ ಏಡ್ ಮಾಡೋದ್ರ ಮುಖಾಂತರ ಅವ್ನು ಜೀವ ಉಳಿಸೋಂಥ ಪ್ರಯತ್ನ ಅಲ್ಲಿ ಮಾಡ್ತಾರೆ ಸರ್. ಹಾಗೆ ನಿಮ್ಮ ಮನೇಲಿ ಇವಾಗ
ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರಾದರೂ ಒಬ್ರು ಇವಾಗ ಸಮಾಜದ ಪರವಾಗಿ ಏನಾದರೂ ಮಾತಾಡ್ತಾರೆ ಅಂತ ಹೇಳಿದ್ರೆ ಮನೇಲಿ ಹೇಳ್ತಾರೆ ಊರು ಸಾಬ್ರಿ ನಿನಗೇನಕ್ಕೆ ಅಂತ. ಹೌದು ಸರ್. ಆ ಥರ ನಿಮ್ಮ ಮನೇಲಿ ಏನು ಹೇಳಲ್ವಾ? ಸರ್ ನಮ್ಮ ಮನೆಗೂ ಕೂಡ ಎಲ್ಲರ ಥರನ ಬೈತಾರೆ, ಊರ ಸಬ್ರಿ ಆಗ್ಬೇಕು ನಿನಗೆ, ಹೌದಾ, ಇವ್ರನ್ನ ಕಟ್ಕೊಂಡು ಏನು ಮಾಡ್ತೀಯ, ಆಮೇಲೆ ಯಾರೋ ಒಬ್ಬ ಬಿದ್ದಿರೇನು, ಅವ್ನು ಬ್ಲಡ್ ಆಗಿರ್ತಾನೆ, ಮತ್ತು ಯಾರೋ ಡೆತ್ ಆಗಿರ್ತಾರೆ, ಇವ್ರನ್ನೆಲ್ಲ ಮುಟ್ಟಿ ಒಂದು ಮನೆ ಒಳಗೆ ಬರ್ತಾನೆ ಅನ್ನೋದು ಒಂದು ಅವ್ರಿಗೆ ಇದಿತ್ತು. ಅವರು ಒಂಥರ ಭಯ ಪಡ್ತಾ ಇದ್ರು, ಇವನು ಏನೋ ಮಾಡ್ತಾ ಇದ್ದೇನಪ್ಪ, ಇವ್ನಿಗೆ ಯಾಕೆ ಬೇಕಿದೆಲ್ಲ ಅಂತ. ಫಸ್ಟಿಗೆ ಅವ್ರು ಬೈತಾ ಇದ್ರು. ಆಮೇಲೆ ತದನಂತರ ಅವ್ರಿಗೂ ಗೊತ್ತಾಯ್ತು ಇದು ಒಳ್ಳೆ ಕೆಲಸ, ಅವನ್ನ ನಾವು ಯಾಕೆ ಬೈಬೇಕು, ಬಿಡು ಅವ್ನು ಮಾಡ್ತಿರೋದು ಏನೋ ಒಂದು ಸಮಾಜಕ್ಕೆ ಒಂದು ಒಳ್ಳೇದೈತೆ ಅಂತೇಳಿ ಆಮೇಲೆ ತಂದೆ ತಾಯಿಗಳು ಕೂಡ ಸುಮ್ಮನೆ ಆದ್ರು. ಈಗ ಅವ್ರದ್ದು ಪ್ರೋತ್ಸಾಹ ಈಗ ಇದೆ ಅವ್ರದ್ದು ಪ್ರೋತ್ಸಾಹ ಇದೆ ಸರ್. ಸೂಪರ್. ಹಾಗೆ ಇವಾಗ ಹೇಗಂತ ಹೇಳಿದ್ರೆ ಯಾರನ್ನೋ ಒಬ್ರು ಇವಾಗ ನಾನೇ ಇವಾಗ ನಾಳೆ ಯಾರನ್ನೋ ಒಬ್ಬರನ್ನ ಇವಾಗ ಆಕ್ಸಿಡೆಂಟ್ ನೋಡಿದೆ, ಅವ್ರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೇಗಿರುತ್ತೆ ಅಲ್ಲಿ? ಇವಾಗ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಡಾಕ್ಟರ್ಗಳು ಹೇಳ್ಬೋದು ಇದು ಇವಾಗ ಪೊಲೀಸ್ ಕೇಸು, ನೀವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ಇಲ್ಲ ಇನ್ನೊಂದು ಹೇಗಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಯಾವುದೇ ರೋಗಿಗಳನ್ನು ಫಸ್ಟ್ ಏಡ್ ಕೊಡ್ತಾರೆ, ಅದಾದಮೇಲೆ ಹೆಚ್ಚಿನ ಏನು ಚಿಕಿತ್ಸೆ ಕೊಡಬೇಕಾಗತ್ತೆ ಅದಕ್ಕೆ ಅಡ್ಮಿಷನ್ ಫೀಸ್ ಅಂತ ಕೊಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರು ಅಡ್ಮಿಷನ್ ಮಾಡ್ಕೊಳ್ಳಲ್ಲ, ಇಲ್ಲ ನೆಕ್ಸ್ಟ್ ಇನ್ನ ಬೇಕಾಗಿರುವಂಥ ಏನು ಚಿಕಿತ್ಸೆಗಳಿರುತ್ತೆ ಅದನ್ನ ಕೊಡೋದಕ್ಕೆ ಒಪ್ಕೊಳ್ಳಲ್ಲ. ಆ ಥರ ಸಿಚುವೇಶನ್ಗಳಲ್ಲಿ ಏನು ಸರ್, ಆ ಥರ ಸಿಚುವೇಶನ್ಗಳಿಗೆ ನಾವು ಚಿತ್ರದುರ್ಗ ಸೈಡ್ ಇರೋದ್ರಿಂದ ಗೌರ್ಮೆಂಟ್ ಆಸ್ಪತ್ರೆಗಳನ್ನ ಜಾಸ್ತಿ ನಾವು ಇದು ಮಾಡ್ತೀವಿ ಸರ್. ಅಂದರೆ ಅಲ್ಲಿ ಹೋದಾಗ ಆ ಪೇಷಂಟ್ಗೆ ಏನಾಗಿದೆ ಅನ್ನೋದು ಒಂದು ಪ್ರಾಥಮಿಕವಾಗಿ ಗೊತ್ತಾಗುತ್ತೆ ಮಾಹಿತಿ. ಈಗ ಭಾಳ ಸೀರಿಯಸ್ ಆಗಿದ್ದರೆ, ಹೆಡ್ ಇಂಜುರಿ ಆಗಿದ್ದರೆ ಅಂಥವ್ರನ್ನ ನಾವು ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ ಸರ್. ಈಗ ಡಿಸ್ಟಿಕ್ಕು ಇದರಲ್ಲಿ ಕೆಲವೊಂದು ಮೇಜರ್ ಸರ್ಜರಿಗಳು ಆಗೋವಂಥ ಇದಾಗಿರುತ್ತೆ ಸರ್, ತಲೆಗೆ ಡ್ಯಾಮೇಜ್ ಆಗಿರುತ್ತೆ. ಅಂಥ ಪೇಷಂಟ್ನ ನಾವು ನೋಡ್ತೀವಿ. ನೋಡಾದ್ಮೇಲೆ ನಮ್ಗೆ ಗೊತ್ತಾಗುತ್ತೋ ಇಲ್ಲಿ ಅವ್ನಿಗೆ ಟ್ರೀಟ್ಮೆಂಟು ಇಲ್ಲದು ಅವ್ನಿಗೆ ವರ್ಕೌಟ್ ಆಗಲ್ಲ, ಇಮಿಡಿಯೇಟ್ಲಿ ಅವನು ಮುಂದೆ ರೆಫರೆನ್ಸ್ ಬರ್ಸ್ಕೊಂಡು ಮಣಿಪಾಲು ಇಲ್ಲ ಬೆಂಗಳೂರಿಗೆ ಅವ್ರನ್ನ ಕಳಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿ ನಮಗೆ ಟೈಮ್ ಸೇವ್ ಆಗುತ್ತೆ. ಇಮಿಡಿಯೇಟ್ಲಿ ಅವ್ನಿಗೆ ಆದಾಗ ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಅವ್ರ ಪೇರೆಂಟ್ಸ್ನ ಬೇಗ ನಾವು ಕನ್ಸಿಡರ್ ಮಾಡ್ಕೊಂಡು ಯಾರು ಆ ವ್ಯಕ್ತಿ ಸಂಬಂಧಪಟ್ಟಿರ್ತಾರೆ ಅನ್ನೋದನ್ನ ಬೇಗ ಕರ್ಸೋಂಥ ಪ್ರಯತ್ನ ಮಾಡ್ಕೊಂಡು, ಮತ್ತು ಪೊಲೀಸ್ ಇಲಾಖೆಯವ್ರಿಗೆ ಡಾಕ್ಟ್ರಿಗೆ ನಾವೇ ಮಾಹಿತಿ ಕೊಡ್ತೀವಿ. ಅಪಘಾತ ಆಗಿತ್ತು, ಅವನು ಇಂಥದ್ದಾಗಿ ಬಿದ್ದಿದ್ದ, ಈ ಥರ ಆಗಿತ್ತು ಅಂತ ಮಾಹಿತಿ ಕೊಟ್ಟಾಗ ಅವರು ಆಕ್ಸಿಡೆಂಟ್ ಆದವ್ರಿಗೆ ಮಾಹಿತಿನ ಅಷ್ಟಾಗಿ ಇದು ಮಾಡಲ್ಲ ಸರ್. ಆಕ್ಸಿಡೆಂಟ್ ಆಗಿತ್ತು ಅಂದರೆ ಇಮಿಡಿಯೇಟ್ಲಿ ಅವರು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಹೊರತಾಗಿ ಯಾವುದೇ ಕಾನೂನು ಚೌಕಟ್ಟಿಗೆ ಅವ್ರನ್ನ ಕರ್ಕೊಂಬಂದು ಸೇವ್ ಮಾಡೋಂಥನ್ನ ಒಳಪಡಿಸಲ್ಲ ಸರ್. ಯಾಕೆ ಈ ಕ್ವಶನ್ ಕೇಳಿದೆ ಅಂತ ಹೇಳಿದ್ರೆ, ನೀವು ಹೇಳ್ತಾ ಇರುವಂಥ ಈ ಕೆಲವೊಂದು ವಿಚಾರಗಳು ಜನರಿಗೆ ಅರಿವಿರಲ್ಲ. ನಾವು ಯಾಕೆ ಹೋಗ್ಬೇಕು, ನಮ್ಗೆ ಇನ್ನೊಂದೇನೋ ಒಂದು ತೊಂದರೆ ಆಗ್ಬೋದೇನೋ ಅಂತ ನಾವು ಅನ್ಕೋಬಹುದು. ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ ಸರ್, ಜೀವ ಉಳಿಸುವಂತ ಕೆಲಸ ಮಾಡಿದವರಿಗೆ ಯಾರಿಗೂ ಕೂಡ ಯಾವುದೇ ಅಪಾಯ ಇಲ್ಲ, ಮತ್ತೆ ಯಾವುದೇ ಕಾನೂನು ಕೂಡ ನಿಮಗೆ ತೊಡಕು ಕೊಡಲ್ಲ. ನೀವು ಜೀವ ಉಳಿಸೋಂಥ ಕೆಲಸ ಮಾಡಿದಾಗ ಇಲ್ಲಿ ನೀವು ಜೀವ ರಕ್ಷಕರಾಗಿರ್ತೀರ ಅಷ್ಟೇ ಅನ್ನೋದು ಒಂದಿದೆ. ಹಾಗಾಗಿ ಜನಗಳಿಗೆ ನಾನು ಇಲ್ಲಿಂದ ಮನವಿ ಮಾಡೋದೇನಂದರೆ, ಯಾವುದೇ ಕಾರಣಕ್ಕೆ ಹೆದರಬೇಡಿ. ಯಾಕಂದರೆ ಆ ಸಂದರ್ಭದಲ್ಲಿ ನಮಗೆ ಬರೀ ಸಹಾಯ ಒಂದೇ ಬೇಕಾಗಿರುತ್ತೆ. ಒಬ್ಬ ವ್ಯಕ್ತಿಗೆ ಅವನು ಸಾವಿನ ಬದುಕಿನ ಮಧ್ಯೆ ಹೋರಾಡಬೇಕಾದ್ರೆ ನಾವು ಅವನಿಗೆ ಒಂದು ಸಪೋರ್ಟ್ ಮಾಡಿದಾಗ ಆ ಜೀವನ ಪುಷಪ್ ಮಾಡ್ತೀವಿ. ಇನ್ನೂ ಕೆಲವು ಕಾಲ ಬದುಕಿ ಅವನಿಗೆ ಧೈರ್ಯ ಬಂದು ಕೂಡ ಚೇತರಿಸ್ಕೊಳ್ಳೋಂಥದ್ದು ಜಾಸ್ತಿ ಇರುತ್ತೆ. ನಾವು ನೆಗ್ಲೆಕ್ಟ್ ಮಾಡಿದರೆ ಅವನು ಕೂಡ ಹೆದರ್ತಾನೋ, ನನಗೆ ಈ ಪರಿಣಾಮವಾಗಿ ಅಪಘಾತ ಆಗಿದೆಯಾ ಅನ್ನೋದೊಂದು ಅವ್ನು ಭಯ ಬಂದ್ಬಿಡುತ್ತೆ ಸರ್. ಹಾಗೆ ಇವಾಗ ನಿಮ್ಮ ಬಗ್ಗೆ ನಾನು ನೋಡ್ತಾ ಇರಬೇಕಾದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು, ಇಲ್ಲ ಯಶ್ ಅವರು, ಹೀಗೆ ತುಂಬ ಸೆಲೆಬ್ರಿಟಿಗಳು ನಿಮ್ಮ ಬಗ್ಗೆ ಉತ್ತಮ ಮಾತುಗಳನ್ನ ಆಡಿದ್ದಾರೆ. ಹಾಗೆ ಅವ್ರ ಕಡೆಯಿಂದ ಏನಾದರೂ ನಿಮಗೆ ನೆರವು ಏನಾದರೂ ಸರ್? ಪುನೀತ್ ರಾಜ್ಕುಮಾರ್ ಸರ್ನ ನಾವು ಭೇಟಿಯಾಗಿದ್ದು ಯುವರತ್ನ ಚಿತ್ರ ಸಂದರ್ಭದಲ್ಲಿ ಸರ್. ಅವಾಗ ಅವರು ನಮ್ಮನ್ನು ಕರೆಸಿದ್ರು, ಭಾಳ ಚೆನ್ನಾಗಿ ಮಾತಾಡಿದ್ರು. ನಿಮ್ಗೆ ಏನು ಸಹಾಯ ಬೇಕೋ ನಾವು ಮಾಡ್ತೀವಿ, ನಿಮ್ಮ ಪರವಾಗಿ ನಾವು ನಿಲ್ತೀವಿ. ನನಗೂ ಕೂಡ ಅಷ್ಟೇ, ಯಾರೇ ಸಮಾಜ ಸೇವೆ ಬಗ್ಗೆ ಯಾರೇ ಒಲವು ತೋರಿಸಿ ಇಂಥ ಜೀವ ಉಳಿಸೋಂಥ ಕೆಲಸ ಮಾಡ್ತಿರೋದ್ರಿಂದ ನಿಮ್ಮ ಜೊತೆ ನಾನು ನಿಲ್ತೀನಿ ಅಂತ ಅವ್ರು ಹೇಳಿದರು ಸರ್. ಆಮೇಲೆ ನಮ್ಮ ಕಾರ್ಯಕ್ರಮ ಇತ್ತು, ನೀವು ಬರಬೇಕಂದಾಗ ಆಯಿತು, ನಾನು ಬಿಡುವು ಮಾಡ್ಕೊಂಡು ನಾನು ನಿಮ್ಮ ಜೊತೆ ಬಂದು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು ಸರ್. ಅದಾಗಿ 6 ತಿಂಗಳಿಗೆ ಅವ್ರು ನಮ್ಮನ್ನು ಬಿಟ್ಟು ಆಗಲಿದ್ರಿಂದ ನಾವು ಸರ್ನ ಮತ್ತೆ ಕಾಣೋಕ್ಕಾಗಲಿಲ್ಲ ಸರ್. ಅದು ಬಿಟ್ಟರೆ ಯಶ್ ಅವರು ನಮಗೆ ಹೇಳಿದರು, ಸರ್ ನಿನಗೇನು ಬೇಕು ಮಗ ನಾನು ಮಾಡಿಕೊಡ್ತೀನಿ, ನಿನಗೆ ಏನಾದರೂ ಅಂಥ ಸಹಾಯ ಬೇಕಾದಾಗ ಆರ್ಥಿಕವಾಗಿ ನನ್ನ ಬಳಿ ಬಂದರೆ ನಾನು ನಿಜವಾಗ್ಲೂ ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ಅವರೊಟ್ಟಿಗೆ ಹೋಗಿ ನಾವು ಈ ರೋಡ್ ಸೇಫ್ಟಿ ಬಗ್ಗೆ ಅವ್ರ ಮುಖಾಂತರ ಜನಗಳಿಗೆ ಅವೇರ್ನೆಸ್ ಮೂಡಿಸೋಂಥ ಕೆಲಸಗಳನ್ನ ಮಾಡ್ತೀವಿ. ಅದೇ ರೀತಿ ಡಾಲಿ ಧನಂಜಯ್ ಸರ್ ಆಗಿರ್ಬೋದು, ರಿಷಬ್ ಶೆಟ್ಟಿ ಸರ್ ಆಗಿರ್ಬೋದು,
ಮತ್ತು ಪವನ್ ಒಡೆಯರ್ ಸರ್ ಆಗಿರ್ಬೋದು, ಅವ್ರಿಗೆ ಅವರು ಸಿಕ್ಕಂಥ ಟೈಮ್ಗಳಿಗೆ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಮಾತಾಡ್ಸಿದ್ದೀವಿ ಸರ್. ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವ್ರ ಒಟ್ಟಿಗೂ ಕೂಡ ರೋಡ್ ಸೇಫ್ಟಿ ಬಗ್ಗೆ ಕೆಲಸ ಮಾಡೋಂಥ ಅವಕಾಶನ ನಾವು ಮಾಡ್ಕೊಂತೀವಿ ಸರ್. ಓಕೆ. ಸೊ ನೀವು ಇವಾಗ ನಿಮ್ಮ ಹತ್ರ ಏನಾದರೂ ಗಾಡಿಗಳಾಗಲಿ ಫಸ್ಟ್ ಏಡ್ ಕಿಟ್ಗಳಾಗಲಿ ಆ ಥರ ಏನಾದರೂ ಇಟ್ಕೊಂಡು ತಿರ್ಗಾಡ್ತೀರಾ ಹೇಗೆ? ಸರ್ ಈಗ ನಮ್ಮದ ಹತ್ರ ಒಂದು ವೆಹಿಕಲ್ ಇದೆ ಸರ್, ಆಂಬುಲೆನ್ಸ್ ಆಗಿ. ಆಂಬುಲೆನ್ಸ್ ಒಂದಿದೆಯಾ? ಅದು ನಮಗೆ ಬೇಗ ನಮಗೆ ಯಾವಾಗ ಟೈಮ್ ಇದಿರುತ್ತೋ, ಯಾವುದಾದ್ರು ಆಕ್ಸಿಡೆಂಟ್ ಆದಾಗ ನಮ್ಮದು ಹೋಗಿ ಅವ್ರನ್ನ ಕರ್ಕೊಂಬರೋಂಥ ಕೆಲಸ ಮಾಡುತ್ತೆ ಸರ್ ಆ ಟೈಮ್ನಾಗೆ. ಆಮೇಲೆ ಎಲ್ಲಾದರೂ ದೂರ ಆಗಿದ್ರೆ ಅದು ಬರೋ ಟೈಮ್ ಹಿಡಿಯಲ್ಲ ಅಂತ ಗೊತ್ತಾದಾಗ ನಮ್ಮ ಏನು ಓನ್ ವೆಹಿಕಲ್ ಇರ್ತೋ ಅಂಥ ವೆಹಿಕಲ್ಗಳಿಗೆ ಅವ್ರನ್ನ ಪೇಷಂಟ್ಗಳ್ನ ಅಟೆಂಡ್ ಮಾಡಿ ಆಸ್ಪತ್ರೆಗೆ ತಂದು ಸೇರ್ಸೋಂಥ ಕೆಲಸಗಳ್ನ ಮಾಡ್ತಾ ಇರ್ತೀವಿ. ಮತ್ತು ನಾವು ಒಂದು ಸಲ ನಮ್ಮ ವೆಹಿಕಲ್ನ ಒಂದು ಪೇಷಂಟ್ ಅಟೆಂಡ್ ಮಾಡಿದರೆ ಸುಮಾರು ಒಂದು 2,000 ಖರ್ಚು ಬರುತ್ತೆ ಸರ್. ಅದನ್ನು ಕೂಡ ನಮ್ಮ ಟ್ರಸ್ಟಿಂದನೇ ನಾವು ಬರೆಸ್ಕೊತಾ ಇದ್ವಿ. ಎಲ್ಲ ವಾಲಂಟ್ರಿಯಾಗಿ ನಮ್ಮ ತಂಡದ ಸದಸ್ಯರೇ ಅದಕ್ಕೆ ದುಡ್ಡು ಹಾಕ್ತಾ, ಮತ್ತು ನಮ್ಮ ಫೌಂಡರ್ ಆಗಿರುವಂಥ ಸೌಮ್ಯ ಮೇಡಮ್ ಅವರು ಅದಕ್ಕೆ ಏನು ಆರ್ಥಿಕವಾಗಿ ಸಹಾಯನ ಮಾಡ್ತಾ ಕೆಲಸ ಮುಂದುವರಿಸ್ತಿದ್ದಾರೆ ಸರ್. ಯಾವುದೇ ಕಾರಣಕ್ಕೂ ಅದನ್ನು ನಾವು ನಿಲ್ಲಿಸಿಲ್ಲ. ಮತ್ತು ಇನ್ನೊಂದು ಸುದೀಪ್ ಸರ್ ನಮಗೆ ಅದನ್ನು ಆಂಬುಲೆನ್ಸ್ ಲಾಂಚ್ ಮಾಡಿಕೊಟ್ಟಿದ್ದು ಅದು ಅವರು ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಮತ್ತು ನಾವು ಹೋಗಿ ಅವ್ರನ್ನ ಭೇಟಿ ಆಗಿಲ್ಲ. ಈಗ ಭೇಟಿ ಆದರೆ ಮತ್ತೆ ನಮಗೇನಾದರೂ ಸಹಾಯ ದೊರೀಬೋದು ಸರ್ ಅವರಿಂದ. ಹಾಗೆ ಸರ್ಕಾರದಿಂದ ಏನಾದರೂ ನಿಮಗೆ ಸಹಾಯ ದೊರೀತಾ ಇದೆಯಾ? ಇಲ್ಲ ನೀವು ಸರ್ಕಾರದ ಲೆವೆಲ್ನಲ್ಲಿ ಆಲ್ರೆಡಿ ಸಂಜೀವಿನಿ ಸಂಸ್ಥೆ ಈ ಥರ ಮಾಡ್ತಿರೋದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಸರ್ ಸರ್ಕಾರದ ಲೆವೆಲಲ್ಲಿ. ಬಟ್ ಅವರು ಇದಕ್ಕೆ ಹೆಚ್ಚಿನದಾಗಿ ಗಮನ ಕೊಡಬೇಕು. ಆಮೇಲೆ ಅಪಘಾತಗಳಾದಾಗ ಸಹಾಯ ಮಾಡಿ ಅನ್ನೋದನ್ನ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಆಗಿ ತೋರಿಸ್ತಾರೆ. ಮತ್ತು ಅದ್ರ ಬಗ್ಗೆ ಅವರು ಕೂಡ ಪ್ರಚಾರ ಕೊಡ್ತಾರೆ. ಯಾವುದಾದ್ರೂ ರಸ್ತೆ ಸಪ್ತಾಹ ಸಂದರ್ಭದಲ್ಲಿ ಕೂಡ ಅವರು ಇದು ಮಾಡ್ತಾ ಹೋಗ್ತಾರೆ ಸರ್. ಆದರೆ ಈ ತಂಡ ರಸ್ತೆ ಸುರಕ್ಷತೆಗೋಸ್ಕರನೇ ಇದೆ. ಇವ್ರಿಗೇನಾದರೂ ಒಂದು ಸರ್ಕಾರದ ನಿಟ್ಟಿನಲ್ಲಿ ಜವಾಬ್ದಾರಿ ಕೊಟ್ಟಾಗ ನಾವು ಕೂಡ ತುಂಬ ಯಶಸ್ವಿಯಾಗಿ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಹೆಚ್ಚೆಚ್ಚು ಜೀವಗಳನ್ನ ಉಳಿಸೋಕ್ಕೆ ಅನುಕೂಲ ಆಗುತ್ತೆ ಸರ್. ಸೊ ಇವಾಗ ನಿಮ್ಮದು ಸಂಜೀವಿನಿ ಅಂತ ಹೆಸರು ಇಟ್ಕೊಂಡಿದಿಲ್ಲ, ಸಂಜೀವಿನಿ ಅಂತ ಟ್ರಸ್ಟ್ ಬೇರೆ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ಅಲ್ಲ? ಏನು ಹೆಸರು ಅದರದ್ದು ಟ್ರಸ್ಟ್ ಹೆಸರು? ಸರ್ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಅಂತ. ಅದನ್ನು ಸಂಜೀವಿನಿ ಅಂದರೆ ರಾಮಾಯಣದಲ್ಲಿ ಬರುತ್ತೆ ಸರ್. ಹೌದು, ಸಂಜೀವಿನಿ ಪರ್ವತ ಇತ್ತು. ಆ ಒಂದು ಗಿಡ ಮೂಲಿಕೆನ ತಂದಾಗ ಜೀವ ಹೋದಂಥ ವ್ಯಕ್ತಿನೂ ಕೂಡ ಬದುಕಿಸ್ಬೋದು ಅನ್ನೋದು ಒಂದು ರಾಮಾಯಣದಾಗ ಉಲ್ಲೇಖ ಐತೆ. ಆ ನಿಟ್ಟಿನಲ್ಲಿ ನಾವು ಕೂಡ ಸಂಜೀವಿನಿಯಾಗಿ ಕೆಲಸ ಮಾಡ್ಬೇಕಂತ ನಮ್ಗೆ ಐಡಿಯಾ ಬಂದು ಇದನ್ನು ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಆಗಿ ನಮ್ಮ ಮೇಡಮ್ ಅವರು ಆ ಹೆಸರನ್ನ ಸೂಚಿಸಿ ಅದಕ್ಕೆ ಸೂಕ್ತ ಅಂತ ಇಟ್ಟರು ಸರ್. ಅಲ್ಲಿಂದ ಮತ್ತೆ ನನ್ನ ಅಧ್ಯಕ್ಷನನ್ನಾಗಿ ಮಾಡಿ ಆ ಸಂಸ್ಥೆಗೆ ಕೆಲಸಗಳನ್ನ ನಿರಂತರವಾಗಿ ನಡೆಯೋಂಗೆ ನೋಡ್ಕೊತಾ ಇದೆ ಸರ್. ಇದ್ರ ಜೊತೆಗೆ ಟೀಮ್ ಕೂಡ ಅಷ್ಟೇ ಭಾಳ ಬಲಿಷ್ಠವಾಗಿ ಸಪೋರ್ಟ್ ಮಾಡ್ತಾ ಏನೇ ಅಪಘಾತಗಳು ಪ್ರಕರಣಗಳು ನಡೆದರೂ ಕೂಡ, ಮತ್ತು ನಾವು ಅಪಘಾತ ಪ್ರಕರಣಗಳು ನಡೆದಾಗ ಸಹಾಯಕ್ಕೆ ಹೋಗಲ್ಲ ಸರ್. ಒಂದು ಅದ್ರ ಜೊತೆ ಸಹಾಯಕ್ಕೆ ಹೋಗ್ತಾ ಅಪಘಾತಗಳನ್ನ ಆಗಲಿಲ್ಲಂಗೆ ಏನು ಮಾಡ್ಬೇಕು ಅನ್ನೋದನ್ನ ಜಾಸ್ತಿ ಹೆಚ್ಚು ಒತ್ತು ಕೊಡ್ತೀವಿ. ಈಗ ಹಂಪುಗಳು ಅವೈಜ್ಞಾನಿಕವಾಗಿರ್ತವೆ, ಅದಕ್ಕೆ ವೈಟ್ ಪೇಂಟ್ ಹಾಕಿರಲ್ಲ, ವೆಹಿಕಲ್ ಒಂದು ಸ್ಪೀಡಾಗಿ ಬರ್ತಾನೆ, ಅವನಿಗೆ ಗಮನಿಸೋಕ್ಕಾಗಲ್ಲ ಅದು ವೈಟು ಜೀಬ್ರಾ ಪಟ್ಟಿ ಇದ್ದಾಗ, ಅಂಥವನ್ನ ಆರಿಸ್ಕೊಂಡು ಬೀಳೋ ಅಂಥ ಉದಾಹರಣೆ ಇರ್ತಾವೆ. ಅಂಥವಕ್ಕೆ ವೈಟ್ ಮಾಡ್ತೀವಿ, ವೈಟ್ ಪೇಂಟ್ ಬಳಿಯೋದ್ರ ಮುಖಾಂತರ ಅದು ಜನಗಳಿಗೆ ಕಾಣಿಸಿ ಎಚ್ಚರಿಸೋಂಥ ಕೆಲಸ ಮಾಡ್ತೀವಿ. ಇನ್ನೊಂದು ಗುಂಡಿಗಳು ಬಿದ್ದಿರ್ತವೆ, ಸುಮಾರು ದಿನದಿಂದ ಆ ಗುಂಡಿ ದೊಡ್ಡದಾಗ್ತಾನೇ ಇರುತ್ತೆ. ಒಂದು ಚಿಕ್ಕ ಗುಂಡಿಯಿಂದ ದೊಡ್ಡ ಗುಂಡಿ ಆಗುತ್ತೆ. ಅಂಥ ಗುಂಡಿಗಳು ನೈಟ್ ಹೊತ್ತು ಬೀಳ್ತಾರೆ, ಇಲ್ಲ ಬೆಳಗ್ಗೆ ಗಮನಿಸಲ್ಲ, ಸ್ಪೀಡಾಗಿ ಬಂದು ಆ ಥರ ಗುಂಡಿಗಳನ್ನ ಬೇಗ ಮುಚ್ಚೋದ್ರಿಂದ ಏನಾಗುತ್ತೆ, ಆ ರೋಡ್ ಕ್ಲಿಯರ್ ಆಗೋದ್ರಿಂದ ಅಲ್ಲಿ ವೆಹಿಕಲ್ ಸ್ಪೀಡ್ ಇದ್ದಾಗ ಆರಾಮಾಗಿ ಹೋಗಿ ಸೇಫಾಗಿ ತಲುಪ್ತಾರೆ ಸರ್. ಆಮೇಲೆ ಎಲ್ಲೋ ಒಂದು ಕಡೆ ಕಲ್ಲುಗಳು ಒಂದು ಉಂಡೆ ಥರ ಬಿದ್ದುಬಿಡಿರುತ್ತೆ ಕಲ್ಲು, ಅದು ನ್ಯಾಷನಲ್ ಹೈವೇನೇ ಆಗಿರುತ್ತೆ. ಅಲ್ಲಿ 2 ವೀಲರ್ ಹೋಗ್ಬೇಕಾದ್ರೆ ನಾನು ಆ ಕಲ್ಲನ್ನ ಸಡನ್ನಾಗಿ ಸ್ಪೀಡ್ ಇರೋದ್ರಿಂದ ಸಡನ್ನಾಗಿ ಸಿಕ್ಕಾಗ ಬೀಳೋಂಥ ಚಾನ್ಸ್ ಇರುತ್ತೆ. ಅಂಥವೇನಾದ್ರೂ ನಮ್ಮ ಕಣ್ಣಿಗೆ ಕಂಡಾಗ ಅವನ್ನ ತೆರವುಗೊಳಿಸೋಂಥ ಕೆಲಸಗಳು ಮಾಡ್ತೀವಿ. ಮತ್ತು ರಸ್ತೆ ಪಕ್ಕದಲ್ಲಿ ಗುಂಡಿಗಳು ಇರ್ತವೆ, ಅವನ್ನ ಕೂಡ ಕ್ಲೋಸ್ ಮಾಡಿಸೋಂಥ ಕೆಲಸಗಳ್ನ ನಗರಸಭೆಯರಿಗೆ ಹೇಳಿ ಒಟ್ಟು ಅಲ್ಲಿ ಜನಗಳಿಗೆ ಏನು ತೊಂದರೆ ಉಂಟು ಮಾಡುತ್ತೋ ಆ ತೊಂದರೆ ಆಗಲಿಲ್ದಂಗೆ ಸರಿಪಡಿಸೋಂಥ ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ. ಅಂದರೆ ಇವಾಗ ಜನರಿಗೆ ಜಾಸ್ತಿ ಅದು ಹೇಗೆ ಹೋಗ್ಬೇಕು, ಇವಾಗ ನಮ್ದು ಹೈವೇಗಳನ್ನೇ ತಗೊಳ್ಳಿ, ಇವಾಗ ಒಂದೊಂದು ಲೇನ್ಗಳಲ್ಲಿ ಒಂದೊಂದು ಸ್ಪೀಡಲ್ಲಿ ಹೋಗ್ಬೇಕು ಅಂತ ಹೌದು ಸರ್, ಹೌದು, ಜನರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಹೆವಿ ವೆಹಿಕಲ್ ಯಾವ ಸೈಡ್ ಹೋಗ್ಬೇಕು, 2 ವೀಲರ್ಗಳು ಯಾವ ಸೈಡ್ ಹೋಗ್ಬೇಕು. ಹೌದು ಸರ್, ಅದು ನಿಜವಾಗ್ಲೂ ಗೊತ್ತಿಲ್ಲ ಸರ್ ಇವತ್ತಿಗೂ. ಏನಕ್ಕೆ ಇವತ್ತು ಏನು ಚತುಷ್ಪಥ ಯೋಜನೆ ಬಂದಿದೆ,
6 ಲೇಯರ್ ಇದೆ ಹೈವೇ. ಇವತ್ತು ಈ ಕಡೆ 3 ಈ ಕಡೆ 3. ಈಗ ನಾನು ಯಾಕಡೆ ಸೆಂಟ್ರ್ ಹೈವೇಲಿ ಇಷ್ಟೇ ಕಿಲೋಮೀಟರ್ ಸ್ಪೀಡಾಗಿ ಹೋಗ್ಬೇಕಂತಿರುತ್ತೆ, ಲಾಸ್ಟ್ ಇದರಲ್ಲಿ ಇಷ್ಟೇ ಹೋಗ್ಬೇಕಂತಿರುತ್ತೆ, ಕೊನೆಯದ್ರಲ್ಲಿ ಇಷ್ಟು ಮೀಡಿಯಮ್ ಸ್ಪೀಡಾಗಿ ಹೋಗ್ಬೇಕಂತ ಇರುತ್ತೆ. ಬಟ್ ಯಾರೂ ಕೂಡ ಅಷ್ಟಾಗಿ ಅಚ್ಚುಕಟ್ಟಾಗಿ ಈ ರೋಡಲ್ಲಿ ಇಷ್ಟೇ ಸ್ಪೀಡಾಗಿ ಹೋಗ್ಬೇಕಂತ ಹೋಗಲ್ಲ ಸರ್. ಎಲ್ಲರೂ ಒಂದೇ ನಮೂನಿ ಅವ್ರಿಗೆ ಇಷ್ಟ ಬಂದಂಗೆ ರಸ್ತೆಗಳ್ನ ಬಳಸೋದ್ರಿಂದ ಹೆಚ್ಚೆಚ್ಚು ಅಪಘಾತಗಳಾಗ್ತವೆ. ಮತ್ತು ಬೆಳಗಿನ ಏನಿಲ್ಲ ಅಂದ್ರೂ ನೈಟ್ ಟೈಮ್ ಸಂದರ್ಭದಲ್ಲಿ 1 ಗಂಟೆಯಿಂದ 5 ಗಂಟೆ ಒಳಗೆ ಸ್ವಲ್ಪ ವಾಹನ ಸವಾರರಿಗೆ ಏನಾದರೂ ನಿದ್ದೆ ಬರೋವಂಥ ಇದ್ದಾಗ ವೆಹಿಕಲ್ಗಳ್ನ ಎಲ್ಲಿ ಸೈಡ್ಗೆ ಹಾಕೋಂಥ ವ್ಯವಸ್ಥೆ ಇರುತ್ತೋ ಅಲ್ಲಿ ಹಾಕಿ ನಿದ್ದೆ ಮಾಡಿ ಮತ್ತೆ ಅವ್ರು ಮುಂದಕ್ಕೆ ಹೋಗೋವಂಥ ಕೆಲಸ ಮಾಡ್ಬೋದು. ಅದು ತುಂಬ ಒಳ್ಳೆಯದು ಸರ್ ವೆಹಿಕಲ್ಲರ್ಗೆ. ಇದೊಂದು ಅವ್ರಿಗೆ ನಾನು ಸಜೆಷನ್ ಕೊಡ್ಬೋದು. ಸರಿಸುಮಾರು ಎಷ್ಟು ಜನರನ್ನ ಜೀವ ಉಳಿಸಿದ್ದೀರಾ ಇವತ್ತು? ಸರ್ ನಾವು ಹಂಗೆ ಲೆಕ್ಕ ಆಗ್ತಾ ಹೋದರೆ ಸುಮಾರು 1,500 ಹೆಚ್ಚು ಅಟೆಂಡ್ ಮಾಡಿದ್ದೀವಿ ಸರ್. ಹ್ಞೂ ಸರ್. ಅದರಲ್ಲಿ ಏನಿಲ್ಲ ಅಂದ್ರೂ ನಮಗೆ ನಮ್ಮ ತಿಳಿದ ಬಗ್ಗೆ 1,500 ಹೆಚ್ಚು ಜನಗಳನ್ನ ನಾವು ಸೇವ್ ಮಾಡಿದ್ದೀವಿ ಸರ್. ಅದಕ್ಕಿಂತ ಮತ್ತು ಗಾಯಾಳುಗಳು ಇಷ್ಟ ಅಂತ ಇದ್ದಾರೆ, ಮತ್ತು ಡೆತ್ ಆಗಿರೋರು ಇಷ್ಟ ಅಂತ ಇದ್ದಾರೆ ಸರ್. ಅವನ್ನೆಲ್ಲ ನಾವು ಲೆಕ್ಕಕ್ಕೆ ತಾಣಕ್ಕಾಗಲ್ಲ ಸರ್. ನಮ್ಮದೇನು ಸೇವೆ ಕೊಡ್ಬೋದು ಅಷ್ಟೇ. ಬಟ್ ಅವನ್ನ ಡಾಕ್ಯುಮೆಂಟಾಗಿ ಏನು ಅಂದರೆ ನಮ್ಮ ಗ್ರೂಪಲ್ಲಿ ಇರುತ್ತೆ ಅಷ್ಟೇ, ಇಂಥ ದಿನ ಇಂಥವನಿಗೊಂದು ಆಕ್ಸಿಡೆಂಟ್ ಆಯಿತು ಅನ್ನೋದು. ಅಂಥದ್ದನ್ನ ಮಾತ್ರ ಜೆರಾಕ್ಸ್ ತೆಗೆದು ಒಂದು ಎತ್ತಿಡ ಅಂಥ ಕೆಲಸಗಳನ್ನ ಮಾಡ್ತೀವಿ ಸರ್. ಇಟ್ಕೊಂಡಿದ್ದೀರಾ? ಹಾಂ, ಇಟ್ಕೊಂಡಿದ್ದೀವಿ ಸರ್. ನೀವು ನೋಡಿದ ಭೀಕರ ಅಪಘಾತ ಅಂತ ಹೇಳಿದ್ರೆ ಯಾವ ಥರ ಇತ್ತು? ಸರ್ ಸುಮಾರು ಭೀಕರ ಅಪಘಾತಗಳು, ಭಾಳ ಅಪಘಾತಗಳು ಆಗ್ಬಿಟ್ಟಿದ್ದಾವೆ ಸರ್. ನನಗೆ ಪ್ರತಿಯೊಂದು ಅಪಘಾತ ಆದಾಗೂ ಭಾಳ ಬೇಜಾರಾಗುತ್ತೆ. ಅದರಲ್ಲೂ ಯಾವುದು ಭೀಕರ ಅಪಘಾತ ಅಂದರೆ ನನಗೆ ಗೊತ್ತಿರೋಂಗೆ ನಮ್ಮ ಚಿತ್ರದುರ್ಗದ ಹತ್ರ ಕುಂಚಿನಾಳದ ಹತ್ರ ಒಂದು ಆಕ್ಸಿಡೆಂಟ್ ನಡೆದಿದ್ದು. ಅದು ಇಲ್ಲೇ ಬೆಂಗಳೂರವರು, ಅವರು ಕೂಡ ಧಾರಾವಾಹಿದಲ್ಲಿ ನಟಿಸ್ತಿದ್ದಂಥವ್ರು, ಮಗಳು ಜೇನಕಿ ಸೀರಿಯಲಲ್ಲಿ ನಟಿಸ್ತಿದ್ದಂಥವ್ರು. ಅವ್ರಿಗೆ ಆಕ್ಸಿಡೆಂಟ್ ಆದಾಗ ಸುಮಾರು 5 ಜನ ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗಿದ್ರು. ಆ ಟೈಮ್ನಲ್ಲಿ ಜನಗಳು ಹೆಂಗಂದರೆ ಬದುಕಿದ್ದವ್ರನ್ನ ಅಟ್ಲೀಸ್ಟ್ ಒಂಚೂರು ನೀರು ಕುಡ್ಸೋಕ್ಕಾದ್ರೂ ಬರ್ತಾರೆ, ಇಲ್ಲ ಮುಟ್ಟಕ್ಕಾದ್ರೂ ಪ್ರಯತ್ನ ಮಾಡ್ತಾರೆ. ಡೆತ್ ಆದ್ವಿ ಅಂದರೆ ಯಾರು ಕೂಡ ಹತ್ರಕ್ಕೆ ಬರಲ್ಲ ಸರ್. ಆದರೆ ಪೊಲೀಸ್ ಇಲಾಖೆ ಆ ನಿಟ್ಟಿನಲ್ಲಿ ಭಾಳ ಒಳ್ಳೆ ಕೆಲಸ ಮಾಡುತ್ತೆ ಸರ್. ಮತ್ತು ಆಂಬುಲೆನ್ಸ್ ಡ್ರೈವರ್ಗಳಾಗಿರ್ಬೋದು, ಆಂಬುಲೆನ್ಸಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ಒಂದು ಗೌರವದಿಂದ ಆ ಸತ್ತಂಥ ವ್ಯಕ್ತಿಗಳ್ನ ತಗೊಂಡೋಗಿ ಮತ್ತು ಅವರು ಯಾರು ಪೇರೆಂಟ್ಸ್ ಇದ್ದಾರೆ ತಲುಪಿಸೋಂಥ ಕೆಲಸ ಮಾಡ್ತಾರೆ. ಅವ್ರ ಜೊತೆ ನಮ್ಮ ಸಂಜೀವಿನಿ ಸದಸ್ಯರು ಕೂಡ ಅಷ್ಟೇ, ಏನೇ ಆಗಿರಲಿ, ಡೆತ್ ಆದರೂ ಆಗಿರಲಿ, ಇಲ್ಲ ಅವನು ಸಾವಿನ ಬದುಕಿನ ಮಧ್ಯೆ ಹೋರಾಡಲಿ, ಫಸ್ಟ್ ಹೋಗಿ ಅವನಿಗೆ ಸಾಯಕ್ಕೆ ನಿಂತ್ಕೊಳತ್ತೀವಿ. ಈ ಥರ ಕೆಲಸಗಳು. ಆ ಇನ್ಸಿಡೆಂಟ್ ಮಾತ್ರ ನನಗೆ ಭಾಳ ಇವತ್ತಿಗೂ ಕೂಡ ಭಾಳ ಭಯಂಕರವಾದ ಆಕ್ಸಿಡೆಂಟ್ ಸರ್. ಓಕೆ. ಈ ಥರ ಇಷ್ಟೊಂದೆಲ್ಲ ಒಳ್ಳೆ ಕೆಲಸ ಮಾಡಿದಿರಲ್ಲ, ನಿಮಗೆ ಅಲ್ಲಿ ನಿಮ್ಮ ತಾಲೂಕ್ ಪಂಚಾಯತ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ಇಲ್ಲ ನಮ್ಮ ರಾಜ್ಯ ಸರ್ಕಾರ ಆಗಲಿ, ಯಾವ ಥರ ನಿಮ್ಮನ್ನು ಗಣನೆಗೆ ತಗೊಂಡಿದೆ? ಇಲ್ಲ ಸರ್, ನಾನು ಈ ಥರ ಕೆಲಸ ಮಾಡೋದ್ರಿಂದ ನಮ್ಮ ಜಿಲ್ಲಾ ಪಂಚಾಯತ್ಗೆ 2022 ಅನ್ಸುತ್ತೆ ಸರ್, ಅವಾಗ ರಾಯಭಾರಿ ಮಾಡಿದ್ರು ನನ್ನ. ಯಾವುದಕ್ಕೆ? ಅಂದರೆ ಚುನಾವಣೆ ರಾಯಭಾರಿಯಾಗಿ ತಾಲೂಕು ಸ್ವೀಪ್ ಮಟ್ಟಕ್ಕೆ ಆಯ್ಕೆ ಮಾಡಿದ್ರು. ಅದು ಬಿಟ್ಟರೆ ಪೊಲೀಸ್ ಇಲಾಖೆಯಿಂದನೂ ಕೂಡ ನಮ್ಮನ್ನು ಅಭಿನಂದಿಸಿ ಪ್ರಮಾಣ ಪತ್ರಗಳು ಕೊಟ್ಟಿದ್ದಾರೆ. ಆಮೇಲೆ RTO ಕೂಡ ನಮ್ಮನ್ನು ಗುರುತಿಸಿ ಅವರು ಇಲಾಖೆಯಲ್ಲಿ ಏನು ಒಂದು ಪ್ರಾಥಮಿಕವಾಗಿ ನಮಗೆ ಸನ್ಮಾನ ಮಾಡೋದ್ರ ಮುಖಾಂತರ ನಮಗೆ ಗೌರವಾರ್ಥ ಗುರುತಿಸಿದೆ. ಅದು ಬಿಟ್ಟರೆ ಬೇರೆ ಬೇರೆ ಮೀಡಿಯಾಗಳು, ಮ್ಯಾಗ್ಝಿನ್ಗಳು ಅವನು ನಮ್ಮನ್ನು ಹೆಚ್ಚಾಗಿ ಫೋಕಸ್ ಮಾಡಿ ಗುರುತಿಸಿರುತ್ತೆ ಸರ್. ಜನರು ಒಂದು ಕರೆಕ್ಟಾಗಿ ಗಮನ ಕೊಡ್ತಾ ಇಲ್ಲ. ಇವಾಗ ರೋಡ್ ಸೇಫ್ಟಿ ಬಗ್ಗೆ ಆಗಲಿ, ಇಲ್ಲ ಹೆಲ್ಮೆಟ್ ಹಾಕೊಳ್ಳೋದ್ರ ಬಗ್ಗೆ ಆಗಲಿ, ಇಲ್ಲ ಕಾರಲ್ಲಿ ಹೋಗಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳೋದಕ್ಕಾಗಲಿ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಅದು ಅವರು ನಿರ್ಲಕ್ಷ್ಯ ಸರ್. ಅವ್ರಿಗೆ ಗೊತ್ತಿಲ್ಲ. ನಾವು ಒಂದು ಸಣ್ಣ ನಿರ್ಲಕ್ಷ್ಯ ನಮ್ಮನ್ನು ಭಾಳ ದೊಡ್ಡ ಒಂದು ತಪ್ಪಿಗೆ ಎಡೆ ಮಾಡಿಕೊಡುತ್ತೆ ಸರ್. ಆ ಥರ ಯಾವತ್ತೇ ಆಗಲಿ ನೀವು ರಸ್ತೆ ಸುರಕ್ಷತೆ ವಿಷಯ ಬಂದಾಗ ಯಾವುದೇ ನೆಗ್ಲೆಕ್ಟ್ ಮಾಡಬೇಡ್ರಿ. ದಯಮಾಡಿ ಹೆಲ್ಮೆಟ್ನ ಹಾಕ್ರಿ ಮತ್ತು ಸೀಟ್ ಬೆಲ್ಟ್ನ ಹಾಕ್ರಿ. ನಾವು ಸುರಕ್ಷತೆಯಾಗಿರೋ ಜೊತೆಗೆ ನಮ್ಮ ಕುಟುಂಬಗಳು ಕೂಡ ಭಾಳ ಸುರಕ್ಷಿತವಾಗಿರ್ತವೆ. ಮನೆಗೆ ಒಬ್ರಿಗೆ ಯಾರಿಗಾದ್ರೂ ತೊಂದರೆ ಆದರೆ ಇಡೀ ಮನೆಯೇ ಡಿಸ್ಟರ್ಬ್ ಆಗುತ್ತೆ ಸರ್. ನಿಮಗೆ ಗೊತ್ತಿರ್ಬೋದು. ಈಗ ನಮಗೆ ಏನಾದರೂ ಸಡನ್ ಆದರೆ ಇಡೀ ನಮ್ಮ ಎಂಟೈರ್ ಫ್ಯಾಮಿಲಿನೇ ಒಂದು ವೈಬ್ರೇಷನ್ಗೆ ಒಳಗಾಗುತ್ತೆ. ಅಯ್ಯೋ ನನ್ನ ಮಗು ಹಿಂಗೆ ಆಗ್ಬಿಡ್ತಾ ಅನ್ನೋದೊಂದು. ಆದ್ದರಿಂದ ನಾವು ಎಷ್ಟು ಸುರಕ್ಷಿತವಾಗಿರ್ತೀವೋ ಅಷ್ಟು ಕೂಡ ನಮ್ಮ ಫ್ಯಾಮಿಲಿ ಕುಟುಂಬ ಸುರಕ್ಷತೆಯಾಗಿರುತ್ತೆ. ಹಂಗಾಗಿ ಯಾರು ಕೂಡ ಯಾವುದೇ ಒಂದು ಸಣ್ಣ ಇನ್ಸಿಡೆಂಟ್ನೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ ಅಂತ ಹೇಳ್ತೀನಿ ಸರ್. ಅದರಿಂದ ಹೆಲ್ಮೆಟ್ಟು ಹಾಕ್ರಿ, ಸೀಟ್ ಬೆಲ್ಟ್ ಧರಿಸ್ರಿ ಅನ್ನೋದು ಏನಕ್ಕೆ ಹೇಳ್ತಾರೆ ಅಂದರೆ, ವೆಹಿಕಲ್ಗಳಲ್ಲಿ ಅದು ಸರ್ವೇ ಸಾಮಾನ್ಯ ಅಪಘಾತಗಳು ಯಾವ ಟೈಮ್ನಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹಂಗಾಗಿ ನಮಗೆ ಆ ಅವೇರ್ನೆಸ್ನ ಇಲಾಖೆ ಆಗಲಿ ಮತ್ತು ಎಲ್ಲರೂ ಕೂಡ ಯಾವಾಗಲೂ ಕೊಡ್ತಾ ಇರ್ತಾರೆ. ನಾವು ಕೂಡ ಅಷ್ಟೇ ಅದನ್ನು ಪಾಲಿಸಿದರೆ ಆಯಿತು ಸರ್. ನಾವು ಯಾವಾಗ ರಸ್ತೆ ನಿಯಮಗಳು ಪಾಲಿಸ್ತೀವಿ ಅಷ್ಟು ಸುರಕ್ಷತೆಯಾಗಿರ್ತೀವಿ.
ಅಂದ್ರೆ ಪೊಲೀಸ್ ಅವ್ರಿಗೋಸ್ಕರ ನೀವು ನಿಯಮ ಪಾಲಿಸೋದು ಬೇಡ, ನಿಮ್ಗೋಸ್ಕರ ನೀವು ನಿಯಮ ನಮಗೋಸ್ಕರ ಪಾಲಿಸಿ ಅಂತ ನೀವು ಹೇಳ್ತೀರಾ. ಪಾಲಿಸ್ರಿ ಅಂತ ಹೇಳ್ತೀವಿ. ಏನೋ ಫೈನ್ ಹಾಕ್ತಾರೆ, ಹೆಲ್ಮೆಟ್ ಹಾಕಿಲ್ಲ, ಸೀಟ್ ಬೆಲ್ಟ್ ಹಾಕಿಲ್ಲ ಅನ್ನೋದು ಒಂದೇ ಜನಗಳ ಮೈಂಡಾಗಿ ಇವತ್ತಿಗೂ ಇರೋದು ಸರ್. ಅದು ನಮ್ಮ ಸೇಫ್ಟಿಗೆ ಅಂತ ಅವ್ರಿಗೆ ಇನ್ನೂ ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನೋದು. ಆಗ್ಲಿ ಸಂಜೀವಿನಿ ರಂಗಸ್ವಾಮಿ ಅವರೇ, ನಿಮ್ಮನ್ನ ಮಾತಾಡಿಸಿ ತುಂಬಾ ಖುಷಿ ಆಯ್ತು ಇವತ್ತು. ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದ ನಿಮಗೆ. ಇನ್ನೂ ಮುಂದಿನ ಯಶಸ್ಸುಗಳು ನಿಮಗೆ ಸಿಗಲಿ, ನಿಮ್ಮನ್ನ ಸರ್ಕಾರ ಗುರುತಿಸ್ಲಿ, ನಿಮಗೆ ಹಾಗೆ ಏನವರು ಸಹಾಯನ ಕೊಡಲಿ. ನಮ್ಮ ಚಾನಲ್ನ ನೋಡ್ತಾ ಇರುವಂಥ ವೀಕ್ಷಕರು ಕೂಡ ನಿಮ್ಮ ಒಂದು ಟ್ರಸ್ಟ್ನ ಸದಸ್ಯರಾಗಲಿ. ಎಲ್ಲಾದರೂ ಆಕ್ಸಿಡೆಂಟ್ ಆಗ್ತಾ ಇದ್ರೆ ಅವರೂ ಜನರನ್ನ ಸೇವ್ ಮಾಡುವಂಥ ಒಂದು ಕೆಲಸನ ಅವರು ಮಾಡಲಿ. ಇದು ರೋಡ್ ಸೇಫ್ಟಿಯ ರಾಯಭಾರಿಯಾಗಿ ಮುಂದೆ ಬನ್ನಿ ನೀವು ಇನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಸೊ ಸೆಲೆಬ್ರಿಟಿಗಳ ಬಗ್ಗೆ ಎಲ್ಲ ಮಾತಾಡಿದ್ರಿ ನೋಡಿ, ಇನ್ನೊಂದು ಸಾರಿ ಮಾತಾಡ್ಬಿಟ್ಟು ಅವರು ಸಹಾಯ ಮಾಡ್ಬೋದು. ಇಲ್ಲ ಸರ್, ಆದಷ್ಟು ನಾವು ಈಗ ಅದೇ ಸೆಲೆಬ್ರಿಟಿಗಳಿಂದನೇ ನಾವು ಹೆಚ್ಚು ಕೆಲಸ ಮಾಡಿಸ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಸರ್. ಈಗ ಸಾಮಾನ್ಯವಾಗಿ ಯಾರು ಹೆಲ್ಪ್ ಮಾಡಲು ಮುಂದೆ ಬರಲ್ಲ. ಆದರೆ ಇಲಾಖೆ ಯಾರು ನಮ್ಮ ಸ್ಯಾಂಡಲ್ವುಡ್ ನಟರಾಗಿರ್ಬೋದು, ಹೀರೋಗಳಾಗಿರ್ಬೋದು, ಅವ್ರು ನಿಜ ಜೀವನದಲ್ಲೂ ನಮಗೆ ಸಹಾಯ ಮಾಡೋದ್ರ ಮುಖಾಂತರ ಹೀರೋಗಳಾಗ್ಬೋದು. ಅದೇ ರೀತಿಯಾಗಿ ಮತ್ತು ನಾನು ಈ ಈ ಸ್ಪೀಡ್ ಕನ್ನಡ ಮುಖಾಂತರ ನಮ್ಮ ಎಲ್ಲ ಸಂಜೀವಿನಿ ಸದಸ್ಯರಿಗೆ ಧನ್ಯವಾದ ಹೇಳ್ತೀನಿ. ನೀವು ಮಾಡಿರೋ ಶ್ರಮನೇ ನಾವು ಇಲ್ಲಿ ಬಂದು ಇವತ್ತು ಕೂರೋಂಥಕ್ಕೆ ಅವಕಾಶ ಸಿಕ್ಕಿದೆ. ನಾವು ಇನ್ನೂ ಹೆಚ್ಚಿನದಾಗಿ ಒಳ್ಳೊಳ್ಳೆ ಕೆಲಸಗಳ್ನ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಜನಗಳನ್ನ ಜೀವ ರಕ್ಷಣೆ ಮಾಡೋಣ ಅಂತ ಈ ಮುಖಾಂತರ ಅವ್ರನ್ನ ಕೇಳ್ಕೊತೀನಿ. ಮತ್ತು ನಮ್ಮ ಜೊತೆಗೆ ಇನ್ನೂ ಬಂದು ಕೈ ಜೋಡಿಸೋರು ಈ ಮುಖಾಂತರ ನಿಮಗೆ ನನ್ನ ನಂಬರ್ ನಿಮಗೆ ಸಿಗುತ್ತೆ. ಅದು ನಮ್ಮ ಕಾಂಟ್ಯಾಕ್ಟ್ ಮಾಡಿ ನಾವೇನೆಲ್ಲ ಮಾಡ್ಬೋದು ಅನ್ನೋದು ಡಿಸ್ಕಸ್ ಮಾಡೋಣ. ಓಕೆ, ಧನ್ಯವಾದಗಳು ರಂಗಸ್ವಾಮಿ ಅವರೇ. ನಿಮಗೂ ಅಷ್ಟೇ ಸರ್. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗೋಣ, ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.